श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितथाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 151ನೇ ಶ್ಲೋಕ. ಇತಿ ವಾಕ್ಯಂ ವೃತಂ ಕರ್ತುಂ ಅಭಿಪ್ರಾಯಂ ವಿಜಜ್ಞುಷಿ ಪ್ರೀತ್ಯರ್ಥಂ ವಾಸುದೇವಸ್ಯ ರುಕ್ಮಿಣಿ ವಾಕ್ಯಮಬ್ರವಿ ಜಾತೇಪಿ ಪುತ್ರೇ ಪುತ್ರಾರ್ಥಂ ಸಾಹಿ ವೇದ ಮನೋಗತಂ. ಅಂದರೆ ಹಿಂದೆ ನೋಡಿದಂತೆ ಪರಮಾತ್ಮ ರುದ್ರದೇವರಿಗೆ ಮೊದಲೇ ವರವನ್ನು ಕೊಟ್ಟಿದ್ದ. ನಾನು ದ್ವಾಪರ ಯುಗದ ಕೊನೆಯಲ್ಲಿ ಅವತಾರ ಮಾಡಿದಾಗ ನಿನ್ನನ್ನು ಪೂಜೆಯನ್ನು ಮಾಡಿ ವರವನ್ನು ಕೇಳ್ತೀನಿ, ನೀನು ಕೊಡುವಂತೆ ಮಾಡು ಹಾಗೆ ಅಂತ. ಮತ್ತು ರುದ್ರ ನಿನ್ನನ್ನು ಉತ್ತಮ ಅಂತ ಹೇಳುವ ವಾಕ್ಯಗಳನ್ನ ಆಗಮವನ್ನು ರಚನೆ ಮಾಡಿ ನಿನ್ನನ್ನು ದೊಡ್ಡವ ಅಂತ ಹೇಳ್ಕೋ, ನನ್ನ ಸರ್ವೋತ್ತಮತ್ವವನ್ನ ಬಚ್ಚಿಡು ಹಾಗೆ ಅಂತ ಪರಮಾತ್ಮ ಹೇಳಿದ. ಇತಿವಾಕ್ಯಂ ಅದ್ಮೇಲೆ ಬರುವ ಶ್ಲೋಕ. ಇತಿವಾಕ್ಯಂ ವೃತಂ ಕರ್ತುಂ, ತಾನು ಹೇಳಿದ ವಾಕ್ಯವನ್ನ ಅಂದ್ರೆ ಮೂಲ ರೂಪದಲ್ಲಿ ತಾನು ಹೇಳಿದ ವಾಕ್ಯವನ್ನ ಸತ್ಯಗೊಳಿಸುವುದಕ್ಕಾಗಿ ಅಭಿಪ್ರಾಯಂ ವಿಜಜ್ಞುಷಿ, ಪರಮಾತ್ಮನ ಅಭಿಪ್ರಾಯವನ್ನ ತಿಳಿದವರು ರುಕ್ಮಿಣಿ ದೇವಿ. ಜಾನಂತಿ ರುಕ್ಮಿಣಿ ವಾಸುದೇವಸ್ಯ ಪ್ರೀತ್ಯರ್ಥಂ ವಾಕ್ಯಂ ವಚನಂ ಅಬ್ರವಿ, ವಾಸುದೇವನ ಪ್ರೀತಿಗಾಗಿ ರುಕ್ಮಿಣಿ ದೇವಿಯರು ಕೂಡ ಮಾತನ್ನು ಹೇಳಿದರು. ಪುತ್ರೇ ಜಾತೇಪಿ, ಮಕ್ಕಳಾಗಿದ್ರೂ ಕೂಡ ಪುನಃ ಪುತ್ರಾರ್ಥಂ ಅಬ್ರವಿ, ಮತ್ತು ಮಗು ಬೇಕು ಎನ್ನುವ ಸಲುವಾಗಿ ಮಾತುಗಳನ್ನು ಹಾಡಿದರು. ಈ ಯಸ್ಮಾತ್ ಸಾ ರುಕ್ಮಿಣಿ ಕೃಷ್ಣಸ್ಯ ಮನೋಗತಂ ಭಾವಂ ವೇದ, ಅಂದ್ರೆ ಪರಮಾತ್ಮನ ಮನಸ್ಸನ್ನ ಸರಿಯಾಗಿ ಅರಿತವರು ರುಕ್ಮಿಣಿಯರು. ಅದರಿಂದ ಪರಮಾತ್ಮ ತಾನು ಮಾತು ಕೊಟ್ಟದ್ದನ್ನ ಸತ್ಯಗೊಳಿಸಬೇಕು. ಅದಕ್ಕಾಗಿ ರುಕ್ಮಿಣಿ ದೇವಿಯು ಕೂಡ ಮಗು ಬೇಕು ಎನ್ನುವ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಪರಮಾತ್ಮನ ಮನಸ್ಸಿನ ಅಭಿಪ್ರಾಯವನ್ನ ಸರಿಯಾಗಿ ಬಲ್ಲವರು ರುಕ್ಮಿಣಿ ದೇವಿ ಅಂತ ಆಗ್ತಾರೆ. ಪುತ್ರೋ, ಅದರಿಂದ ಏನ್ ಹೇಳಿದ್ರು ಅವರು ಹಾಗೆಂದ್ರೆ, ಪುತ್ರೋ ಮೇ ಬಲವಾನ್ ದೇವ ಸ್ಯಾತ್ ಸರ್ವಾಸ್ತ್ರ ವಿದುತ್ತಮಃ ಇತ್ಯುಕ್ತೋ ಭಗವಾನ್ ದೇವ್ಯ ಸಮ್ಮೋಹಾಯ ಸುರಾದ್ವಿಷಾಂ ಯಯೌ ಸುಪರ್ಣಮಾರುಹ್ಯ ಸ್ವೀಯಂ ಬದರಿಕಾಶ್ರಮಂ. ಕಿಮಬ್ರವೀತ್, ರುಕ್ಮಿಣಿ ದೇವಿ ಏನ್ ಹೇಳಿದ್ರು ಹಾಗೆಂದ್ರೆ, ಪುತ್ರ ಮೇ ಬಲವಾನ್ ದೇವ, ಈ ದೇವ ಪರಮಾತ್ಮನೇ ನನಗೆ ಒಳ್ಳೆ ಬಲವಂತನಾದ ಸರ್ವಾಸ್ತ್ರ ವಿದುತ್ತಮ, ಉತ್ತಮನಾದ ಎಲ್ಲಾ ಅಸ್ತ್ರವನ್ನು ಬಲ್ಲವನಾದ ಒಳ್ಳೆ ಪರಾಕ್ರಮಶಾಲಿಯಾದ ಒಂದು ಮಗ ಬೇಕು ಹಾಗೆ ಅಂತ ಹೇಳಿದಾಗ ಪರಮಾತ್ಮನು ಕೂಡ ಭಗವಾನ್ ಶ್ರೀಕೃಷ್ಣ ದೇವಿಯ ರುಕ್ಮಿಣಿ ದೇವಿಯಿಂದ ಕೂಡಿಕೊಂಡು ಸುರದ್ವಿಷಾಂ ಮೋಹಾಯ, ಸುರದ್ವಿಷ ಅಂದ್ರೆ ಅಸುರ ಜನ ಮೋಹಕ್ಕಾಗಿ, ಸುಪರ್ಣಂ ಅಂದ್ರೆ ಗರುಡನ ಮೇಲೆ ಏರಿ, ಸ್ವಕೀಯಂ ಇತ್ಯನೇನ ವೇದವ್ಯಾಸೇನ ಏಕ್ಯಂ ಸೂಚಿತಂ ಬದರಿಕಾಶ್ರಮಂ ಪ್ರತಿ ಯಯೋ, ಬದರಿಕಾಶ್ರಮಕ್ಕೆ ಪರಮಾತ್ಮ ಹೊರಟು ಹೋದ ಅಂತ ಹೇಳ್ತಾ ಇದ್ದಾರೆ. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂ ಚ ರುದ್ರ ಮಹಾಬಾಹೋ ಮಹಾಶಾಸ್ತ್ರಾನಿ ಕಾರಯ. ವಿಷ್ಣುಕ್ತಂ ಪುರಾಣಾಂತರಂ ವಾಕ್ಯಂ ದರ್ಶೆ, ಹಿಂದೆ ಪದ್ಮಪುರಾಣದ ವಾಕ್ಯವನ್ನು ಹೇಳಿದರು ಪರಮಾತ್ಮ ಯಾವ ರೀತಿಯಾಗಿ ಹೇಳಿದ್ದು ಅಂತ. ಈಗ ಮತ್ತೊಂದು ಪುರಾಣಾಂತರ ಅಂದ್ರೆ ವರಾಹ ಪುರಾಣ ವಾಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏಷ ಇತ್ಯಾದಿನ. ಏಷ ವಿಷ್ಣು ಅಹಂ ಮೋಹ ಮುಖ್ಯತೆ ಅನೇನ ಇತಿ ಮೋಹ ನಟನಂ ವಂಚನಂ ವಾ ಸೃಜಾಮಿ ಕರಿಷ್ಯಾಮಿ. ವಿಷ್ಣುವಾದ ನಾನು ಒಂದು ದೈತ್ಯರಿಗೆ ಮೋಹವನ್ನು, ವಂಚನೆಯನ್ನು ನಾನು ಮಾಡುತ್ತೇನೆ. ಎಂತ ಮೋಹ ಅದು? ದುರ್ಜನಾನ್ ಮೋಹಿಷ್ಟಿ, ಆ ಒಂದು ಮೋಹದಿಂದ ದುರ್ಜನರು ಅವರು ತಾವು ಮೋಹವನ್ನು ಪಡೆಯುತ್ತಾರೆ. ಹೇ ಮಹಾಬಾಹೋ ರುದ್ರ, ಅದ್ಯಾವುದದು ಹಾಗೆಂದ್ರೆ, ಇದೇ ರುದ್ರ
ಮೋಹಶಾಸ್ತ್ರಾನಿ ಕುರು ದದೀಚ್ಯಾದಿಭಿಶ್ಚ ಕಾರಯ, ಹಾಗೆ ಅಂತ ಹೇಳ್ತಾರೆ. ಮೋಹಶಾಸ್ತ್ರವನ್ನು ಮಾಡು. ದದೀಚಿ ಮೊದಲಾದ ಋಷಿಗಳನ್ನ ಜೊತೆಗೆ ಇಟ್ಟುಕೊಂಡು ನೀನು ಆ ಒಂದು ಮೋಹಶಾಸ್ತ್ರವನ್ನ ಮಾಡು, ಹಾಗೆ ಅಂತ ವರಾಹ ಪುರಾಣದ ಮಾತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾನೆ ಪರಮಾತ್ಮ, ಅಥತ್ಯಾನಿ ವಿಥತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು. ಮೋಹಶಾಸ್ತ್ರೇಶು ಅಥತ್ಯಾನಿ ಅಂದ್ರೆ ಆ ಮೋಹಶಾಸ್ತ್ರದಲ್ಲಿ ನೀನ್ ಬರೀತಿಲ್ಲ ಮೋಹಶಾಸ್ತ್ರ, ಅದರಲ್ಲಿ ಅಥತ್ಯಾನಿ ಅಂದ್ರೆ ಅವಿದ್ಯಮಾನಾನ್ಯೇವ, ಯಾವುದು ಇಲ್ಲವೋ ಅಂಥದ್ದು, ಯಾವುದು ಇಲ್ಲವೇ ಇಲ್ಲವೋ ಅಂಥದ್ದು. ಮತ್ತು ವಿತತ್ಯಾನಿ ಬಾಧಿತತ್ವೇನ ಅನ್ಯತ್ರ ವಿದ್ಯಮಾನಾನಿ ಪಾರತಂತ್ರ್ಯಾದೀನಿ ದರ್ಶಯಸ್ವ. ನನ್ನಲ್ಲಿ ಇಲ್ಲದೇ ಇರುವ ಗುಣಗಳನ್ನು ಹೇಳು, ಮತ್ತು ನನ್ನಲ್ಲಿ ಬಾಧಿತವಾದ ಒಂದು ಗುಣಗಳು ಪಾರತಂತ್ರ್ಯ ಮುಂತಾದ ದೋಷಗಳನ್ನ ಹೇಳು, ಹಾಗೆ ಅಂತ. ಏತತ್ ಕರ್ಮಕರಣೆ ತ್ವಂ ಸಮರ್ಥೋ ಅಸಿ. ಈ ಕಾರ್ಯವನ್ನು ಮಾಡೋದಕ್ಕೆ, ಇಂಥ ಮೋಹಶಾಸ್ತ್ರವನ್ನ ಬರೆಯೋದಕ್ಕೆ ರುದ್ರ ನೀನು ಸಮರ್ಥನಾಗಿದ್ದಿ, ಅದರಿಂದ ಮಹಾಬಾಹು ಅಂತ ಸಂಬೋಧನೆ ಮಾಡ್ತಾರೆ. ಆತ್ಮಾನಂ, ಅದರಿಂದ ನನ್ನಲ್ಲಿ ದೋಷಗಳನ್ನ ಹೇಳುವವನಾಗಿ ನೀನು ಉತ್ತಮ ಸರ್ವೋತ್ತಮ ಅಂತ ಅದರಲ್ಲಿ ತೋರಿಸ್ಕೋ. ಅಟ್ ಮಾತ್ರ ಅಲ್ಲ, ಆತ್ಮಾನಂ ಸ್ವಾತ್ಮಾನಂ ಪ್ರಕಾಶಂ ಪ್ರಸಿದ್ಧಂ ಕುರು, ನಿನ್ನನ್ನ ಪ್ರಸಿದ್ಧಗೊಳಿಸಿಕೋ, ನೀನು ಉತ್ತಮ ಅಂತ ಪ್ರಕಾಶಗೊಳಿಸಿಕೋ. ಮಾಂ ಚ ಅಪ್ರಕಾಶಂ ಕುರು ಅಂದ್ರೆ ಅಪ್ರಸಿದ್ಧಂ ಕುರು ಅಂತ ಅರ್ಥ. ನನ್ನನ್ನ ಅಪ್ರಸಿದ್ಧನನ್ನಾಗಿ ಮಾಡು, ಹಾಗೆ. ಅಹಂ ತ್ವಾಂ ಪೂಜಯಿಷ್ಯಾಮಿ ಲೋಕ ಸಂಮೋಹನೋತ್ಸುಕಃ ತಮೋಸುರಾನಾನ್ಯತಾ ಹಿ ಯಾಂತೀತ್ಯೇತನ್ಮತಂ ಮಮ. ಲೋಕಸ್ಯ ಅಂದರೆ ಅಸುರ ಜನರ ಸಮೋಹಕ್ಕಾಗಿ ನಾನು ಅವರಿಗೆ, ಅಸುರ ಜನರಿಗೆ ಮೋಹ ಉಂಟಾಗಬೇಕು ಎನ್ನುವುದಕ್ಕಾಗಿ ನಾನು ಇಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ಅನ್ಯಥಾ ಸಮೋಹ ಅಕರಣೆ ಅಸುರ ಜನ ತಮೋ ನ ಯಾಂತಿ. ನಾನು ಈ ರೀತಿಯಾಗಿ ಮೋಹವನ್ನು ಮಾಡದೇ ಇದ್ರೆ ಆ ಅಸುರ ಜನರು ತಮಸ್ಸಿಗೆ ಹೋಗೋದೇ ಇಲ್ಲ. ತಮಸ್ಸಿಗೆ ಹೋಗ್ಬೇಕು ಅಂದ್ರೆ ಅವರಿಗೆ ಮೋಹ ಹುಟ್ಟಿಸಲೇಬೇಕು. ಇತ್ಯೇತನ್ ಮಮ, ಇದು ನನ್ನ ಮತ, ಇದು ನನಗೆ ಸಮ್ಮತವಾದದ್ದು ಅಂತ ಪರಮಾತ್ಮ ರುದ್ರದೇವರಿಗೆ ಹೇಳಿದ ಅಂತ ಹೇಳ್ತಾ ಇದ್ದಾನೆ. ಇತ್ಯುಕ್ತಂ ವಚನಂ ಪೂರ್ವಂ ಕೇಶವೇನ ಶಿವಾಯ ಯತ್ ತತ್ಸತ್ಯಂ ಕರ್ತುಮಾಯಾಂತಂ ಕೃಷ್ಣಂ ಬದರಿಕಾಶ್ರಮಂ ಸರ್ವಜ್ಞಾ ಮುನಯಃ ಸರ್ವೇ ಪೂಜಯಾನ್ ಚಕ್ರಿರೇ ಪ್ರಭುಂ. ಈ ರೀತಿಯಾಗಿ ಪರಮಾತ್ಮ ಕೇಶವ ಶಿವಾಯ, ಶಿವನಿಗೆ ಹಿಂದೆ ಹೇಳಿದ್ದು ಆ ವಚನವನ್ನ ಸತ್ಯಗೊಳಿಸಬೇಕು ಎನ್ನುವುದಕ್ಕಾಗಿ ಪರಮಾತ್ಮ ತಾನು ಕೃಷ್ಣನಾಗಿ ಹೀಗೇನು ಅವತಾರ ಮಾಡಿದ್ದಾನೆ. ಆ ರುದ್ರದೇವರಿಗೆ ಕೊಟ್ಟ ಮಾತಿನಂತೆ ತಾನೂ ಕೂಡ ಅವರನ್ನು ಪೂಜಿಸುವುದಕ್ಕಾಗಿ ಬದರಿಕಾಶ್ರಮಕ್ಕೆ ಬಂದ ಅಂತ ಹೇಳ್ತಾ ಇದ್ದಾರೆ. ಇದು ಇಷ್ಟು ಆದ ಹಿನ್ನೆಲೆ, ಯಾಕೆ ಪರಮಾತ್ಮ ಈ ರೀತಿಯಾಗಿ ಮಾಡಿದ ಅಂತ ಆಚಾರ್ಯರು ಪುರಾಣಗಳನ್ನ ಉದಾಹರಿಸಿ ನಿರೂಪಣೆ ಮಾಡ್ತಾ ಇದ್ದಾರೆ. ಕೃಷ್ಣ ಬದರಿಕಾಶ್ರಮಕ್ಕೆ ಬಂದಾಗ ಸರ್ವಜ್ಞಾ ಮುನಯ, ಸರ್ವಜ್ಞರಾದ ಅಲ್ಲಿ ಬದರಿಕಾಶ್ರಮದಲ್ಲಿ ವೇದವ್ಯಾಸರ ಆಶ್ರಮ ಇದೆ. ಪರಮಾತ್ಮ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಒಂದೇ ರೂಪ. ಅಲ್ಲಿದ್ದ ಜ್ಞಾನಿಗಳು, ಸರ್ವಜ್ಞರು, ಋಷಿಗಳು ಎಲ್ಲರೂ ಕೂಡ ಕೃಷ್ಣನಿಗೆ ಪೂಜೆಯನ್ನು ಮಾಡಿದರು. ಪ್ರಭುಂ ಇತ್ಯನೇನ ಸರ್ವಾಭೀಷ್ಟ ಪ್ರದಾತೃ ಸಾಮರ್ಥ್ಯಂ ಕೃಷ್ಣಸ್ಯೇವ ಸೂಚಿತಂ. ಪ್ರಭುವಾದ ಕೃಷ್ಣನನ್ನ ಪೂಜೆ ಮಾಡಿದರು ಅಂದ್ರೆ ಏನರ್ಥ? ಪ್ರಭು ಅಂದ್ರೆ ಸಮರ್ಥ ಅಂತ ಅರ್ಥ. ಎಲ್ಲಾ ಅಭೀಷ್ಟವನ್ನು, ಸರ್ವಾಭೀಷ್ಟವನ್ನು ಕೊಡುವುದಕ್ಕೆ ಸ್ವಾಮಿ ಸಮರ್ಥನಾಗಿದ್ದಾನೆ, ಅದರಿಂದ ಅವನನ್ನ ಪ್ರಭು ಅಂತ ಕರೀತಾರೆ. ರಾತ್ರೌ ಕೃಷ್ಣೇ ಮುನಿ ಮಧ್ಯೆ ಪ್ರವಿಷ್ಟೆ ಘಂಟಾಕರ್ಣ ಕರ್ಣನಾಮ ಪಿಶಾಚೌ ಸಮಾಯಾತಾಂ ಗಿರೀಶೇನ ಪ್ರದಿಷ್ಟೋ ಕೃಷ್ಣಂ ದ್ರಷ್ಟುಂ ದ್ವಾರಕಾಂ ಗಂತುಕಾಮೌ. ಆಗ ಒಂದು ಘಟನೆ ಆಯಿತು. ಮುನೀನಾಂ ಮಧ್ಯೆ ಕೃಷ್ಣೇ ಪ್ರವಿಷ್ಟೆ ಉಪವಿಷ್ಟೆ ಸತಿ. ಮುನಿಗಳ ಮಧ್ಯದಲ್ಲಿ ಕೃಷ್ಣ ಪ್ರವೇಶ ಮಾಡಿ ಅಲ್ಲಿ ಇದ್ದ. ಆಗ ಘಂಟಾಕರ್ಣ ತಥಾ ಕರ್ಣ ಇಬ್ರು ಬಂದರಂತೆ. ಘಂಟಾಕರ್ಣ ಅಂತ ಒಬ್ಬ, ಕರ್ಣ ಅಂತ ಒಬ್ಬ. ಒಬ್ಬವು ಪಿಶಾಚೌ, ಅವರು ಇಬ್ರು ಪಿಶಾಚಿಗಳು. ಗಿರಿಶೇನ ಪ್ರದಿಷ್ಟೌ, ರುದ್ರದೇವರಿಂದ ಅವರು ಆಜ್ಞಪ್ತರಾಗಿದ್ದರಂತೆ.
ಕೃಷ್ಣ ದರ್ಶನೆ ಸತಿ ಪೈಶಾಚ್ಯಂ ಗಮಿಷ್ಯತಿ ಇತಿ. ನೀವು ಯಾವಾಗ ಕೃಷ್ಣನನ್ನ ದರ್ಶನ ಮಾಡ್ತಾರೋ ಅವಾಗ ನಿಮಗೆ ಈ ಪಿಶಾಚಿಯ ಶರೀರ ಹೋಗುತ್ತದೆ ಹಾಗೆ ಅಂತ ರುದ್ರದೇವರು ಹೇಳಿದರು. ಅದರಿಂದ ತಮಗೆ ಪಿಶಾಚ ಶರೀರ ಹೋಗಬೇಕು ಹಾಗೆಂಬುದಕ್ಕಾಗಿ ಅವರು ಕೃಷ್ಣನನ್ನ ಹುಡುಕ್ತಾ ಅಲ್ಲಿಗೆ ಬಂದರು ಅಂತ ಅರ್ಥ. ಗಮಿಷ್ಯತಿ ಇತಿ ಆಜ್ಞಾಪಿತವು ಕೃಷ್ಣಂ ದ್ರಷ್ಟುಂ, ಕೃಷ್ಣನನ್ನ ನೋಡುವುದಕ್ಕಾಗಿ ದ್ವಾರಕಾಂ ಗಂತು ಕಾಮರು, ದ್ವಾರಕೆಯನ್ನು ಕುರಿತು ಹೋಗಬೇಕು ಅಂತ ತತ್ರ ಸಮಾಯಾತಾಂ ಆಗಂತವಂತು, ಅಲ್ಲಿಗೆ ಬದರಿಕಾಶ್ರಮಕ್ಕೆ ಅವರು ಬಂದರು. ಆಂದಿವೆ ಅಲ್ಲಿ ಬಂದು ಹೋದರು ಅಂತ. ತೌ ದೃಷ್ಟ್ವಾ ಮುನಿ ಮಧ್ಯಸ್ಥಂ ಕೇಶವಂ ತದಬೋಧತಃ ಕೃತ್ವಾ ಸ್ವಜಾತಿ ಚೇಷ್ಟಾಶ್ಚ ಧ್ಯಾಯೇನೇನಂ ಅಪಶ್ಯತಾಂ. ತೌ ಪಿಶಾಚೋ ಮುನಿ ಮಧ್ಯಸ್ಥಂ ಕೃಷ್ಣಂ ದೃಷ್ಟ್ವಾಪಿ, ಮುನಿಗಳ ಮಧ್ಯದಲ್ಲಿ ಕೃಷ್ಣ ಶೋಭಿಸ್ತಾ ಇದ್ದಾನೆ ಅಂತ ಕೃಷ್ಣನನ್ನು ನೋಡಿದಾಗಲೂ ಕೂಡ ಕೃಷ್ಣಸ್ಯ ಅಬೋಧತಃ, ಕೃಷ್ಣ ಯಾರು ಅಂತ ಪರಿಚಯ ಆಗಲಿಲ್ಲ ಅವರಿಗೆ. ಕೃಷ್ಣ ಅಂತ ಪರಿಜ್ಞಾನ ಆಗಲಿಲ್ಲ. ಅದರಿಂದ ಸ್ವಜಾತಿ ಚೇಷ್ಟಾಹ, ಪಿಶಾಚಿಗಳಿಗೆ ಸಂಬಂಧಪಟ್ಟಂತೆ ಒಂದು ಚೇಷ್ಟೆಗಳನ್ನು ಮಾಡ್ತಾ ಧ್ಯಾನೇನ ಏನಂ ಕೃಷ್ಣಂ ಅಪಶ್ಯತಾಂ, ಧ್ಯಾನ ಮಾಡಿ ಹೃದಯದಲ್ಲಿ ಇದ್ದ ಕೃಷ್ಣನನ್ನ ಅವರು ಕಂಡ್ರು ಅಂತ ಹೇಳ್ತಾ ಇದ್ದಾರೆ. ದೃಷ್ಟ್ವಾ ಹೃದಯ ಸ್ಥಿತಂ ತಂ ತು ಕೌತೂಹಲ ಸಮನ್ವಿತೌ ಸ್ತುತ್ವಾ ಭಕ್ತಿಯ ಪ್ರಣಾಮಂ ಚ ಬಹುಶಶ್ಚಕ್ರತು ಶುಭೌ. ತಾವು ಧ್ಯಾನ ಮಾಡ್ತಾರೆ, ಕೃಷ್ಣನ ದರ್ಶನ ಆಗ್ತದೆ, ನೋಡಿದರೆ ಆ ಕೃಷ್ಣನೇ ಕಣ್ಣ ಎದುರುಗಡೆ ಕೂತಿದ್ದಾನೆ ಅಂತ ಪರಮಾತ್ಮನನ್ನ ಕಂಡು ಕೌತೂಹಲ ಸಮನ್ವಿತವು, ಕುತೂಹಲದಿಂದ ಸ್ತುತ್ವಾ ಭಕ್ತಿಯಿಂದ ಸ್ತೋತ್ರ ಮಾಡಿ ಪ್ರಣಾಮವನ್ನು ಕೂಡ ನಮಸ್ಕಾರವನ್ನು ಕೂಡ ಮಾಡಿದರು. ಅಥೇವ ಶುಭವು, ಅದರಿಂದ ಅವರು ಕೂಡ ಒಳ್ಳೆಯ ಜೀವರಾಶಿಗಳೇ. ಯದ್ಯಪಿ ಪಿಶಾಚ ಶರೀರ ಬಂದಿದ್ರೂ ಕೂಡ ಅವರು ಒಳ್ಳೆಯ ಜೀವರಾಶಿಗಳೇ. ತಯೋ ಪ್ರಸನ್ನೋ ಭಗವಾನ್ ಸ್ಪೃಷ್ಟ್ವಾ ಗಂಧರ್ವ ಸತ್ತಮೌ ಚಕಾರ ಕ್ಷಣ ಮಾತ್ರೇನ ದಿವ್ಯ ರೂಪ ಸ್ವರಾನ್ವಿತೌ. ಭಗವಾನ್ ತಯೋ ಪ್ರಸನ್ನೋ ಭೂತ್ವ, ಅವರಿಬ್ಬರ ಸ್ತೋತ್ರ ಸೇವೆಯಿಂದ ಸಂತುಷ್ಟನಾದ ಪರಮಾತ್ಮ ಅವರನ್ನ ಸ್ಪರ್ಶ ಮಾಡ್ತಾನಂತೆ. ಪರಮಾತ್ಮನ ಸ್ಪರ್ಶ ಮಾತ್ರದಿಂದ ಗಂಧರ್ವ ಸತ್ತಮೋ ಚಕಾರ, ಶ್ರೇಷ್ಠವಾದ ಗಂಧರ್ವರನ್ನಾಗಿ ಮಾಡಿದ. ದಿವ್ಯ ರೂಪೈಹಿ ಸ್ವರೈಹಿ ಅನ್ವಿತಃ ಚಕಾರ, ಒಳ್ಳೆ ದಿವ್ಯವಾದ ರೂಪ ಬಂತು, ದಿವ್ಯವಾದ ಸ್ವರ ಅಂದ್ರೆ ಗಂಟಲು, ಒಳ್ಳೆ ಹಾಡಾಡುವ ಧ್ವನಿ ಅದು ಕೂಡ ಅವರಿಗೆ ಬಂತು ಅಂತ ಪರಮಾತ್ಮನ ಅನುಗ್ರಹ. ಇಷ್ಟು ವಿಚಾರವನ್ನ ಇಲ್ಲಿಗೆ ತಿಳಿಸ್ತಾ ಇದ್ದಾರೆ. ಘಂಟಾಕರ್ಣ ಮತ್ತು ಕರ್ಣ ಅವರಿಗೆ ಪರಮಾತ್ಮ ಮಾಡಿದ ಅನುಗ್ರಹ ಬದರಿಕಾಶ್ರಮದಲ್ಲಿ. ಮುಂದಿನ ವಿಚಾರವನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.